ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಪ್ರಸಿದ್ಧ ಪ್ರಾಗೈತಿಹಾಸಿಕ ತಾಣ ಹಿರೇಬೆಣಕಲ್ಲಲ್ಲಿದ್ದೇವೆ. ಹಿರೇಬೆಣಕಲ್ಲಿನ ಮೋರೇರ್ ಗುಡ್ಡದ ಈ ದುರ್ಗದ ದಡಿ ಭಾಗದಲ್ಲಿ ನಾವೊಂದು ವಿಶೇಷವಾಗಿರ್ತಕ್ಕಂತಹ ಸ್ಥಳವನ್ನು ಹುಡುಕಿಕೊಂಡು ಇಲ್ಲಿ ಆಗಮಿಸಿದ್ದೇವೆ. ಇಲ್ಲಿ ಇಡೀ ಈ ಪ್ರದೇಶದಲ್ಲಿ ಸುತ್ತಮುತ್ತ ಈ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿರ್ತಕ್ಕಂಥ ಈ ದುರ್ಗದ ದಡಿಯ ಕೊನೆಯ ಭಾಗದಲ್ಲಿ ಇಲ್ಲಿ ಸಾಕಷ್ಟು ಕಬ್ಬಿಣದ ಅದಿರಿನ ಅವಶೇಷಗಳು ಕಂಡು ಬರ್ತಾ ಇದೆ. ಕಬ್ಬಿಣದ ಅದಿರಿನ ಒಂದು ಡೆಪಾಸಿಟನ್ನು ನಾವಿಲ್ಲಿ ಕಾಣಬಹುದು. ಸುತ್ತಮುತ್ತಲು ಮೇಲಿನ ಒಂದು ಭಾಗದಲ್ಲಿ ಹಾಗೆ ಈ ಕೆಳಗಡೆ ವಿಸ್ತರಿಸಿರ್ತಕ್ಕಂಥ ಭಾಗದಲ್ಲಿ ಈ ಸಾಕಷ್ಟು ಪ್ರಮಾಣದ ಕಬ್ಬಿಣದ ಅದಿರು ನಮಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು ತುಂಬ ಕುತೂಹಲದಾಯಕವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಸಾಮಾನ್ಯವಾಗಿ ಈ ಹಿರೇಬೆಣಕಲ್ ಮೋರೇರ್ ಗುಡ್ಡದ ಶಿಲಾ ಸಮಾಧಿಗಳು ಕಬ್ಬಿಣ ಯುಗದ ಬೃಹತ್ ಶಿಲಾಯುಗ ಕಾಲಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥವು. ಸೊ ಈ ಹಂತದಲ್ಲಿ ಅಂದರೆ ಕಬ್ಬಿಣ ಯುಗದ ಸಂದರ್ಭದಲ್ಲಿ ನಮಗೆ ಬೃಹತ್ ಶಿಲಾಯುಗ ಸಂಸ್ಕೃತಿ ಸಂಯೋಜನೆಗೊಂಡಿರೋದರಿಂದ ಅದಕ್ಕೆ ಕಬ್ಬಿಣ ಯುಗದ ಬೃಹತ್ ಶಿಲಾಯುಗ ಸಂಸ್ಕೃತಿ ಅಂತ ಕರೆಯಲಾಗ್ತದೆ. ಮೊಟ್ಟ ಮೊದಲಿಗೆ ಮೋರೇರ್ ಸಮುದಾಯ ನಮ್ಮ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಕಬ್ಬಿಣದ ಖನಿಜವನ್ನು ಸಂಸ್ಕರಿಸಿ ಕಬ್ಬಿಣ ಲೋಹವನ್ನು ಉತ್ಪಾದಿಸ್ತಕ್ಕಂಥ ತಂತ್ರಜ್ಞಾನವನ್ನು ಕಂಡುಕೊಳ್ತಾರೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಈ ಹಂತವನ್ನು ಕಬ್ಬಿಣ ಯುಗದ ಬೃಹತ್ ಶಿಲಾಯುಗ ಅಂತೇಳಿ ಕರಿತಾ ಇದ್ವಿ. ಉತ್ತರ ಭಾರತದಲ್ಲಿ ಬರೀ ಕೇವಲ ಇದು ಕಬ್ಬಿಣ ಯುಗ ಆಗ್ತದೆ. ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳಗಳಲ್ಲಿ ನಾವು ಈ ಕಬ್ಬಿಣ ಯುಗ ಬೃಹತ್ ಶಿಲಾಯುಗದ ಸಂಸ್ಕೃತಿಯನ್ನು ಕಾಣ್ಬೋದು. ಈ ಸಂಸ್ಕೃತಿಯ ವೈಶಿಷ್ಟ್ಯ ಅಂದರೆ ಸತ್ತವರನ್ನು ಸಮಾಧಿ ಮಾಡ್ತಕ್ಕಂಥ ಕ್ರಮ. ಸತ್ತವರಿಗಾಗಿ ವಿಶಿಷ್ಟ ರೀತಿಯ ಸಮಾಧಿಗಳನ್ನು ಮಾಡಿದ್ದಾರೆ. ಅಂಥ 12 ರೀತಿಯ ಸಮಾಧಿಗಳು ನಾವು ದಕ್ಷಿಣ ಭಾರತದಾದ್ಯಂತ ಕಾಣಬಹುದು. ಅದರಲ್ಲಿ 8 ರೀತಿಯ ಸಮಾಧಿಗಳು ನಮ್ಮ ಹಿರೇಬೆಣಕಲ್ಲಿನ ಮೋರೇರ್ ಗುಡ್ಡದಲ್ಲಿ ಕಂಡು ಬರ್ತಾ ಇವೆ. ಇದರ ಜೊತೆಗೆ ಈ ಸಮುದಾಯ ವಿಶೇಷವಾಗಿ ಕಬ್ಬಿಣವನ್ನು ಬಳಸ್ತಾ ಇದ್ರು ಅನ್ನೋದು ನಮಗೆ ತಿಳಿದು ಬಂದಿದೆ. ಆದರೆ ಕಬ್ಬಿಣವನ್ನು ಎಲ್ಲಿಂದ ತಂದಿದ್ದಾರೆ, ಯಾವ ರೀತಿ ಪ್ರೊಸೆಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಈವರೆಗೆ ಪ್ರಶ್ನೆಗಳಿದ್ದವು. ಆದರೆ ಹಿರೇಬೆಣಕಲ್ಲಿನ ಈ ದುರ್ಗದ ದಡಿಯ ಒಂದು ಭಾಗದಲ್ಲಿ ಅಪಾರ ಪ್ರಮಾಣದ ಕಬ್ಬಿಣ ಅದಿರು ಮತ್ತು ಅದು ಪ್ರೊಸೆಸ್ ಮಾಡಿರ್ತಕ್ಕಂಥ 2ನೇ ಹಂತದ ಲೋಹ ನಮಗೆ ಲಭ್ಯವಾಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಕಬ್ಬಿಣದ ಒಂದು ಪ್ರೊಸೆಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಈ ಭಾಗದಲ್ಲಿ ನಡೀತಾ ಇತ್ತು ಅನ್ನೋದು ನಮಗೆ ಭಾಳ ಸ್ಪಷ್ಟವಾಗಿ ಕಂಡುಬರ್ತದೆ. ಹೀಗಾಗಿ ನಮಗೆ ಬರೀ ಕೇವಲ ಶಿಲಾ ಸಮಾಧಿಗಳು, ಆ ಸಮಾಧಿಗಳ ಕಲ್ಲು ಚಪ್ಪಡಿಗಳನ್ನು ತಯಾರಿಸಲಿಕ್ಕೆ ಕಬ್ಬಿಣದ ಸುತ್ತಿಗೆ ಮತ್ತು ಉಳಿಗಳನ್ನು ಬಳಸ್ತಾ ಇದ್ದಾರೆ. ಅಂತಹ ಉಳಿಗಳನ್ನು ಸುತ್ತಿಗೆಗಳನ್ನು ಯಾವುದರಿಂದ ನಿರ್ಮಾಣ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಪ್ರಶ್ನೆಗಳಿದ್ದವು. ಇಲ್ಲಿಗೆ ಸಮೀಪದ ಸಂಡೂರು ಭಾಗದಿಂದ ಕಬ್ಬಿಣದ ಅದಿರನ್ನು ಸಂಗ್ರಹಿಸಿ ತಂದು ಇಲ್ಲಿ ಅದನ್ನು ಕಾಯಿಸಿ ದೊಡ್ಡ ದೊಡ್ಡ ಕುಲುಮೆಗಳಲ್ಲಿ ಕಾಯಿಸಿ ಕಬ್ಬಿಣವನ್ನು ಶುದ್ಧ ಲೋಹವನ್ನು ಪಡೆದುಕೊಳ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ ಶುದ್ಧ ಲೋಹವನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭದ 2ನೇ ಹಂತದ ಅದಿರುಗಳನ್ನು, ಪ್ರೊಸೆಸ್ನ ಸೆಕೆಂಡ್ ಸ್ಟೇಜ್ ಅದಿರುಗಳನ್ನು ನಾವಿಲ್ಲಿ ಕಾಣಬಹುದು. ಸೊ ಅಂದರೆ ನಮಗೆ ಈ ದುರ್ಗದ ದಡಿಯ ಈ ಭಾಗದಲ್ಲಿ ಕಬ್ಬಿಣದವನ್ನು ಸಂಸ್ಕರಿಸ್ತಕ್ಕಂಥ ಕಾರ್ಯ ನಡೀತಾ ಇತ್ತು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇದು ಭಾಳ ಮಹತ್ವದ ಒಂದು ಶೋಧನೆ ಅಂಥೇಳಿ ನಾವು ಗುರುತಿಸ್ಬೋದಾಗಿದೆ. ನಮ್ಮ ಹಿರೇಬೆಣಕಲ್ ಮೋರೇರ್ ಗುಡ್ಡದ ಕಬ್ಬಿಣ ಯುಗ ಬೃಹತ್ ಶಿಲಾಯುಗ ಕಾಲಕ್ಕೆ ಸಂಬಂಧಿಸಿದಂತ ಹೇಳಬೇಕಾದ್ರೆ ಇದು ಅಧಿಕೃತವಾಗಿರ್ತಕ್ಕಂಥ ಒಂದು ನಮಗೆ ಕಬ್ಬಿಣದ ಅದಿರುಗಳು ಇಲ್ಲಿ ದೊರೆತಿರುವುದು ನಮಗೆ ಆ ಸಂಸ್ಕೃತಿಯ ಬಗ್ಗೆ ಖಚಿತವಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಹಾಯಕವಾಗ್ತದೆ ಅಂತ ಹೇಳ್ಬೋದು ಸರ್. ನಮ್ಮ ಈ ಪ್ರಸ್ತುತ ಐರನ್ ಓರ್ ಡೆಪಾಸಿಟನ್ನು ಈ ಒಂದು ಪರಿಸರವನ್ನು ಗುರುತಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರೇಬೆಣಕಲ್ ಸ್ಮಾರಕಗಳ ಸಂರಕ್ಷಣಾ ತಂಡ ಮತ್ತು ಹಿರೇಬೆಣಕಲ್ ಸಂಶೋಧನಾ ತಂಡದ ನಮ್ಮ ಚಂದ್ರಶೇಖರ್ ಕುಂಬಾರ್ ಅವರು ಹಾಗೂ ಮಂಜುನಾಥ್ ದೊಡ್ಡಮನಿಯವರು, ನಮ್ಮ ಹುಸೇನ್ ಬಾಷಾ ಅವರು ಹಾಗೂ ಹರನಾಯಕ್ ಅವರು ನಮ್ಮ ತಂಡದಲ್ಲಿ ಇದ್ದು ಈ ಒಂದು ಮಹತ್ವದ ಶೋಧನೆಯನ್ನು ನಡೆಸಿದ್ದಾರೆ.